ಬಹಿಷ್ಕರಣೆ ಮಾಡಬೇಕು POP. ಯಾಕಂದರೆ ಗಣೇಶ ನೀರಲ್ಲಿ ಬಿಡಕ್ಕೆ ಹೋದಾಗ ನಾವು ನೀರಲ್ಲಿ ಬಿಟ್ಬಿಡ್ತೀವಿ, ಅದು ಮೇಲ್ಗಡೆ ಬರುತ್ತೆ, ಅದು ನೋಡಿದರೆ ನಮಗೆ ತುಂಬ ಬೇಜಾರಾಗುತ್ತೆ. ಇವಾಗ ಜನ ಸರಿ ಹೋದ್ರೇನೆ ಇವಾಗ ಮಾರೋರು ಸರಿ ಹೋಗೋದು. ಅದನ್ನ ಕೇಳದೆ ಇದ್ರೆ ನಾವು ತರೋದಿಲ್ಲ, ಅವು ಯಾರೂ ತರೋದಿಲ್ಲ. ಬ್ಯಾನ್ ಮಾಡೋದೇ ಬೆಟರ್ ಇದೆ, ಬಿಕಾಸ್ ಇದು ನಮ್ಮ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ನೇಚರ್. ಬರೋ ಜನ ಎಲ್ಲ ಮಣ್ಣಿಂದ ಕೇಳ್ತಿದ್ದಾರೆ. POP ಮಾರಬಾರ್ದು. ಆ್ಯಕ್ಚುಲಿ ಪರಿಸರ ಸ್ನೇಹಿ ಅಲ್ಲ, ಪರಿಸರ ಸ್ನೇಹಿ ಮಾಡಿದ್ರೆ ಸ್ವಲ್ಪ ಯೂಸ್ಫುಲ್ ಇದೆ. ಸ್ಟಾರ್ಟಿಂಗ್ ನಮ್ಮ ಪೂರ್ವಕರಿಂದನೂ ನಾವು ಮಣ್ಣಿನ ಗಣಪತಿನೇ ಮನೆಯಲ್ಲಿ ಇಡ್ತಾ ಬಂದಿದ್ದೀವಿ, POP ಗಣಪತಿ ಇಡ್ತಾ ಇಲ್ಲ. ಜನರ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ ಸರ್ ನಿನ್ನೆಯಿಂದ ತುಂಬ ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ನಾವು POP ಮಾರಲ್ಲ, POP ಯಾವುದೂ ಇಲ್ಲ, ಎಲ್ಲ ಮಣ್ಣಿಂದ ಇರೋದು. ಆಲ್ಮೋಸ್ಟ್ ಅಲ್ಲಿ ಬರೋ ಜನ ಎಲ್ಲ ಮಣ್ಣಿಂದ ಕೇಳ್ತಿದ್ದಾರೆ. ನಾವು ಹಂಗಾಗಿ ಎಲ್ಲ ಮಣ್ಣಿಂದೇ ಜಾಸ್ತಿ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇನ್ನೊಂದನ್ನು ಗಮನಿಸ್ಬೋದು, ಇಲ್ಲಿ ಬೆಂಗಳೂರಿಗರು ಕೂಡ ಮಣ್ಣಿನ ಗಣಪತಿಯನ್ನು ಕೇಳ್ತಾ ಇದ್ದಾರೆ ಅಂತಂದು ಹೇಳಿ ಇವರ ಪ್ರತಿಕ್ರಿಯೆ ಆಗಿದೆ. ಅದರ ಜೊತೆಗೆ ಒಟ್ಟು ಎಷ್ಟು ಗಣಪತಿಯನ್ನು ಇಲ್ಲಿ ಇಡಲಾಗಿದೆ? ಸರ್ ನಾವು ಆಲ್ಮೋಸ್ಟ್ ಅಲ್ಲಿ 1.5 ಮಂತಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಹತ್ರ ಅಲ್ಲೇ 600 ಗಣಪತಿ ಅಲ್ಲೇ ಸೇಲ್ ಆಗಿದೆ, ಬುಕ್ ಆಗಿದೆ. ಇವತ್ತು ಸಾಯಂಕಾಲ ಮತ್ತು ನಾಳೆ ಬೆಳಗ್ಗೆಗೆ ತುಂಬ ಜನ ತಗೊಂಡೋಗೋರಿದ್ದಾರೆ ಸರ್. ಅವರು ತುಂಬ ಖುಷಿಯಿಂದ ಬರ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಈ ಸತಿ ಜಾಸ್ತಿ ರೆಸ್ಪಾನ್ಸ್ ಇದೆ, ಹೋದ ವರ್ಷಗಿಂತ ಈ ಸತಿ ಜಾಸ್ತಿ ರೆಸ್ಪಾನ್ಸ್ ಇದೆ. ಎತ್ತಿತಾಗಿ ಏರಿಯಾ ಹುಡುಗರು ತುಂಬ ಗಲ್ಲಿ ಏರಿಯಾದಲ್ಲಿ ಇರ್ತಾರಲ್ಲ, ಅವರೆಲ್ಲ ಬರ್ತಾ ಇದ್ದಾರೆ. ಚಿಕ್ಕ ಹುಡುಗರೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೂ ಎಲ್ಲ ಮಣ್ಣಿಂದ ಇದೆ, ಯಾವುದು POP ಇದಿಲ್ಲ. ಮೊನ್ನೆ ಕೂಡ BBMP ಅವರು ಬಂದಿದ್ದರು, ಚೆಕ್ ಮಾಡೋಗಿದ್ದಾರೆ, ಎಲ್ಲ ಮಣ್ಣಿಂದ ಇದೆ, ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಸರ್. ನಾನು ನಮ್ಮ ಅಪಾರ್ಟ್ಮೆಂಟ್ಗೋಸ್ಕರ ಗಣೇಶ ತೊಗೊಳಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಇಲ್ಲಿ ಕಲೆಕ್ಷನು. ಇದು ಒಂದು ಈ ಸಂಭ್ರಮ ಅಂದರೆ ಸಂಭ್ರಮ. ಈ ಹಬ್ಬ ಮಾತ್ರ ತುಂಬ ಚೆನ್ನಾಗಿದೆ, ನೋಡೋಕ್ಕೇ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ನೋಡೋಕ್ಕೆ, ಅದಕ್ಕೆ ಬಂದೆ ನಾನು. ಮೇಯ್ನು ಬುಕ್ ಆಯಿತು, ನಮ್ಮದು ದೊಡ್ಡ ಗಣಪತಿ ಬುಕ್ ಆಯಿತು. ಗೌರಿನೂ ತೊಗೊಂಡ್ವಿ, ಈಗ ಮನೆಗೋಸ್ಕರ ನೋಡ್ತಾ ಇದ್ದೀವಿ. ಓಕೆ, ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ನೀವು ಮಾಡ್ಕೊಳ್ತಾ ಇದ್ದೀರಾ? ನಾವು ಅಪಾರ್ಟ್ಮೆಂಟ್ ಈಗ ಮಾಮೂಲಿ ಹಬ್ಬ ಥರ ಮಾಡ್ತೀವಿ. ಎಲ್ಲನೂ ಮೋದಕ ಎಲ್ಲ ಮಾಡಿ, ಪೂಜೆ ಎಲ್ಲ ಮಾಡಿ, ಇದರಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಎಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಪ್ರೋಗ್ರಾಮ್ಗಳಿರುತ್ತೆ. ಗಣೇಶ ಬಿಡೋ ತನಕ, ಪಾಪ ವಿಸರ್ಜನೆ ಆಗೋ ತನಕ ಅದು ಒಂದು ಮನಸ್ಸೇ ಬೇಜಾರು ವಿಸರ್ಜನೆ ಮಾಡೋದು. ಅಷ್ಟು ತನಕ ಫುಲ್ ಮಾಡ್ತೀವಿ. ಅಂತಂದು ಹೇಳಿದರೆ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜನರು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಅದನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮೇಡಮ್, ಮಾರ್ಕೆಟ್ನಲ್ಲಿ ಮಣ್ಣಿನ ಗಣಪತಿಯ ಜೊತೆಗೆ POP ಗಣೇಶನನ್ನು ಕೂಡ ಮಾರಲಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಣ್ಣಿನ ಗಣೇಶನೇ ನಮ್ಮ ಪದ್ಧತಿ, ಅದೇ ಫಸ್ಟ್ ಇಡಬೇಕು. POP ಅಂದರೆ ಅದು ಸ್ವಲ್ಪ ಪೇಂಟ್ ಗಿಂಟೆಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಮಾಡ್ತಾ ಇದ್ದಾರೆ. ಬಟ್ ನನಗೆ ಮಣ್ಣಿನ ಗಣೇಶನೇ ಇಷ್ಟ. ಹೇಗೆ ಹಬ್ಬದ ತಯಾರಿ ನಡೀತಾ ಇದೆ ಸರ್? ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಮಾಮೂಲಿ ವರ್ಷ ಮಾಡಬೇಕಲ್ಲ. ಮಾರ್ಕೆಟ್ನಲ್ಲಿ ಮಣ್ಣಿನ ಗಣಪತಿಯ ಜೊತೆಗೆ POP ಗಣಪತಿಯನ್ನು ಕೂಡ ಮಾರಲಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? POP ಮಾರಬಾರ್ದು. ಆ್ಯಕ್ಚುಲಿ ಪರಿಸರ ಸ್ನೇಹಿ ಅಲ್ಲ, ಪರಿಸರ ಸ್ನೇಹಿ ಮಾಡಿದ್ರೆ ಸ್ವಲ್ಪ ಯೂಸ್ಫುಲ್ ಇದೆ ಅಂತ ಅಷ್ಟೇ. ಗಣೇಶ ಮೂರ್ತಿಯ ಜೊತೆಗೆ ಗೌರಿಯ ಮೂರ್ತಿಗಳು ಕೂಡ ತುಂಬ ಚಂದವಾಗಿ, ಅಂದವಾಗಿ ತಯಾರಿ ಮಾಡಿರುವಂಥ ಗೌರಿ ಮೂರ್ತಿಯನ್ನು ನೀವು ಕಾಣಬಹುದು. ನಮ್ಮ ಜೊತೆ ಇನ್ನೊಬ್ಬರು ಸಾರ್ವಜನಿಕರಿದ್ದಾರೆ, ಗಣಪತಿ ಮತ್ತು ಗೌರಿಯನ್ನು ಖರೀದಿಸಲಿಕ್ಕೆ ಬಂದವರು. ಅವರ ಪ್ರತಿಕ್ರಿಯೆ ಹೇಗಿದೆ ನೋಡುವ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ನಿಮ್ಮ ಹಬ್ಬದ ಆಚರಣೆಯ ತಯಾರಿಗಳು ಹೇಗಿದೆ? ರೆಡಿ ಮಾಡ್ತಾ ಇದ್ದೀವಿ, ತಯಾರಿಗೆ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಎಷ್ಟು ಖುಷಿ ಇದೆ ನಿಮಗೆ ಈ ಹಬ್ಬವನ್ನು ಆಚರಿಸಲಿಕ್ಕೆ? ಎಷ್ಟು ಸಂತೋಷ ಆಗ್ತಾ ಇದೆ? ತುಂಬ ಸಂತೋಷ ಆಗಿದೆ, ತುಂಬ ಸಂತೋಷ. ಇದ್ರ ಜೊತೆಗೆ ಮಣ್ಣಿನ ಗಣಪತಿಯ ಜೊತೆಗೆ ಮಾರ್ಕೆಟ್ನಲ್ಲಿ POP ಗಣಪತಿಯನ್ನು ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ? POP ನಮಗೂ ಅಷ್ಟು ಚೆನ್ನಾಗಿ ಇದಾಗಲ್ಲ, ಯಾಕಂದ್ರೆ ಎಲ್ಲ ಮೇಲೆ ಎದ್ದು ಬರುತ್ತೆ POPಗೆ. ಮಣ್ಣಿನ ಗಣೇಶ ಸ್ವಲ್ಪ ನೀಟಾಗಿ ಹೋದ್ರೆ ನಮಗೂ ಸಮಾಧಾನ. ಅದಕ್ಕೆ ಸರಿ, ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ ಸರ್ ಸಾರ್ವಜನಿಕರಿಂದ? ಇನ್ನೂ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಲಾಸ್ಟ್ ಟೈಮು ಚೆನ್ನಾಗಿತ್ತು, ಈ ಸರಿ ಇನ್ನೂ ಇನ್ಕ್ರೀಸ್ ಆಗ್ತಾ ಇದ್ದಾರೆ ತಗೊಳ್ಳೋರು. ಓಕೆ, ಎಲ್ಲ ಹ್ಯಾಪಿಯಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಲಿ ಅಂತ ನಾವು ಇದು ಮಾಡ್ತೀವಿ ಅಷ್ಟೇ. ಮುಖ್ಯವಾಗಿ ಮಾರ್ಕೆಟ್ನಲ್ಲಿ POP ಗಣಪತಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೌದು, ಅದು ಪರಿಸರಕ್ಕೆ ಹಾನಿಕಾರಕ ಅನ್ನೋದು ಚರ್ಚೆ ಆಗ್ತಾ ಇದೆ. ಜೊತೆಗೆ BBMP ಕೂಡ ಸೂಚನೆ ಕೊಟ್ಟಿರುವಂಥದ್ದು ಮಾರ್ಕೆಟ್ನಲ್ಲಿ POP ಗಣಪತಿಯನ್ನು ನಿಷೇಧ ಮಾಡಿದೆ. ಹೀಗಿರಬೇಕಾದ್ರೆ ಇಲ್ಲೀಗಲ್ ಆಗಿ POP ಗಣಪತಿಗಳನ್ನ ಮಾರಲಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದರೆ? ಸರ್, ಇದರಲ್ಲೂ ಒಂದೇ ದುಡ್ಡೇ ಇರುತ್ತೆ, ಅದರಲ್ಲೂ ಒಂದೇ ದುಡ್ಡೇ ಇರುತ್ತೆ. ಇವಾಗ ಜನ ಕೇಳ್ತಾ ಇದ್ದಾರೆ POP ಬೇಕು, ನಮ್ಮ ಹತ್ರನೇ ಒಂದು 10 ಜನ ಬಂದು POP ಬೇಕು ಅಂತ ಕೇಳ್ತಾರೆ. ಇವಾಗ ಜನ ಸರಿ ಹೋದ್ರೇ ಇವಾಗ ಮಾರೋರು ಸರಿ ಹೋಗೋದು. ನಮ್ಮ ಹತ್ರ ಯಾವುದೂ ಇಲ್ಲ ಮಣ್ಣಿಂದು. ಇವಾಗ ಜನ ಅದನ್ನು ಕೇಳದೆ ಇದ್ದರೆ ನಾವು ತರೋದಿಲ್ಲ, ಅವು ಯಾರೂ ತರೋದಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಇಲ್ಲಿ ಕೂಡ ನೋಡ್ಬೋದು ನೀವು, ಮಣ್ಣಿನ ಥರದ ಗಣಪತಿಗಳನ್ನು ತಯಾರಿಸಿ ಮಾರಲಾಗ್ತಾ ಇದೆ. ಗಮನಿಸ್ಬೋದು ನೀವು ಯಾವ ರೀತಿಯಾದಂಥ ವಿಭಿನ್ನ ಶೈಲಿಯಲ್ಲಿ ಗಣಪತಿಯ ಮೂರ್ತಿಯನ್ನು ತಯಾರು ಮಾಡಲಾಗಿದೆ ಅನ್ನೋದನ್ನು. ಮೇಡಮ್, ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ ಮೇಡಮ್? ಜನರ ಪ್ರತಿಕ್ರಿಯೆ ಹೇಗೆ ಸಿಗ್ತಾ ಇದೆ ನಿಮಗೆ? ಹಬ್ಬ ದಿವಸ ಅಷ್ಟೊಂದು ವ್ಯಾಪಾರ ಇಲ್ಲ ಸರ್. ಇವತ್ತು ನಾಳೆ ವ್ಯಾಪಾರ ಆದರೆ ಖಾಲಿ ಆಗುತ್ತೆ.
ಇಲ್ಲದ್ರೆ ಅದು ಹಂಗೆ ಇರುತ್ತೆ. ರಿಟರ್ನ್ ಕಳ್ಸೋಕ್ಕಾಗಲ್ಲ, ರಿಟರ್ನ್ ಕೊಡೋಕ್ಕಾಗಲ್ಲ, ರಿಟರ್ನ್ ತೊಗೊಳ್ಳಲ್ಲ ಅದು. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ? 150 ಇದೆ, 200, 300 ಸ್ಟಾರ್ಟಿಂಗ್. ಮೇಡಮ್ ಇನ್ನೊಂದು ಏನಂತಂದು ಹೇಳಿದರೆ ಮಾರ್ಕೆಟ್ನಲ್ಲಿ ಮಣ್ಣಿನ ಗಣಪತಿಯನ್ನು ಮಾರುವುದನ್ನು ಬಿಟ್ಟು ತುಂಬ ಕಡಿಮೆ ಅಮೌಂಟಿಗೆ ಮಾಡ್ಬೋದು ಮತ್ತು ಆಮೇಲೆ ಅಲಂಕೃತವಾಗಿ ಗಣಪತಿಯನ್ನು ಶೃಂಗಾರ ಮಾಡ್ಬೋದು ಅನ್ನೋ ಕಾರಣಕ್ಕೆ POP ಗಣಪತಿಗಳನ್ನು ಮಾರಲಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದರೆ? POP ಗಣಪತಿ ಎಲ್ಲ ನಾವು ಮಾರೋಕ್ಕಾಗಲ್ಲ. ಬರೀ ಮಣ್ಣಿಂದ ಮಾಡ್ತಾ ಇರೋದು ಯಾವಾಗಲೂ 10 ವರ್ಷದಿಂದ ಇಲ್ಲಿ ಆಗ್ತಾಯಿದ್ವಿ. ಇಷ್ಟವರೆಗೂ ಎಲ್ಲ ಗಣಪತಿನೇ ಮಣ್ಣಿಂದ ಆಗ್ತಾರೆ. ಜನರ ಪ್ರತಿಕ್ರಿಯೆ ಹೇಗೆ ಸಿಗ್ತಾ ಇದೆ? ಜನರು ಬಂದು ಖರೀದಿ ಮಾಡುವಾಗ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಅಥವಾ ಸಡಗರ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮಗೆ? ಮಣ್ಣಿಂದ ಎಲ್ಲ ಜಾಸ್ತಿ ಲೈಕ್ ಮಾಡ್ತಾರೆ, ಬೇರೆ ಯಾವುದೂ ಕೇಳಲ್ಲ. ಯಾರೋ ಒಬ್ರು ಕೇಳ್ತಾರೆ ಇದು ಮಾಡ್ತಾರೆ POP ಬೇಕಂತೂ. ಅದು ಒಂದು ವರ್ಷ ಫುಲ್ಲು ಇಟ್ಕೊಳ್ಳೋರಿಗೆ ಬೇಕಾದ್ರೆ POP ಉಪಯೋಗಿಸೋದು. ಇದು 1 ದಿನ 2 ದಿನದಲ್ಲಿ ಇದು ಮಾಡ್ತಾರಲ್ವ, ಅವರಿಗೆ ಇದು ಮಣ್ಣಿಂದ ಬೇಕಾಗುತ್ತೆ. ಪ್ರೈಸು ಈ ಸೈಜು 80 ರುಪೀಸು. ಈ ಪ್ರೈಸ್ 80 ರುಪೀಸು. ಇದು 120, ಆಮೇಲೆ 200, 250, ಇದು 650. ಇದು 650, 650. ಇದೆಷ್ಟು ಮಾಡಿದ್ರಿ? ಇದು 80 ರುಪೀಸು. ಇದು 80 ರುಪೀಸ್. ಓಕೆ. ಇದು 120, ಇದು 250. ಅಲ್ಲೊಂದು ಸೈಜ್ ಇದೆ, ಅದು 200. ಸೈಜ್ ಮೇಲೆ ಪ್ರೈಸ್ ಇರುತ್ತೆ. ಒಟ್ಟು ಎಷ್ಟು ಮೂರ್ತಿಗಳನ್ನು ಇಲ್ಲಿ ಇಡಲಾಗಿದೆ ಮೇಡಮ್ ನಿಮ್ಮ ಪ್ರಕಾರ? ಲೆಕ್ಕ ಮಾಡಿಲ್ಲ ಸರ್, ಹಂಗೆ ತೊಗೊಂಬರ್ತೀವಿ, ಹಂಗೆ ಮಾಡ್ತೀವಿ ಅಷ್ಟೇ. ಅದೇ ಸರ್, ಇವಾಗ ನಾಳೆಗೆ ಬಂದರೆ ಕಲೆಕ್ಷನ್ ಸಿಗಲ್ಲ, ಅದಕ್ಕೋಸ್ಕರ ಇವತ್ತೇ ಬಂದುಬಿಟ್ಟು ಕಲೆಕ್ಷನ್ ಮಾಡಿ ಅಡ್ವಾನ್ಸ್ ಕೊಟ್ಟು ಇಟ್ಟು ಹೋಗ್ತಾ ಇದೀವಿ. ಚೆನ್ನಾಗಿರೋದು. ಓಕೆ. ಎಷ್ಟು ದಿನದಿಂದ ಸಿದ್ಧತೆ ನಡೀತಾ ಇದೆ? ಯಾವ ರೀತಿಯಾದಂಥ ತಯಾರಿ ನಿಮ್ಮಲ್ಲಿ ನಡೀತಾ ಇದೆ? ಭಾನುವಾರದಿಂದ ಎಲ್ಲ ತಯಾರಿ ನಡೀತಾ ಇದೆ. ಮನೆ ಕ್ಲೀನಿಂಗು ಎಲ್ಲ, ಗಣೇಶ ಹಬ್ಬಕ್ಕೆ ಬಂದು ಗಣೇಶ ಕಲೆಕ್ಟ್ ಮಾಡಿ. ಎಷ್ಟು ಖುಷಿ ಇದೆ ಸರ್ ನಿಮಗೆ ಈ ಹಬ್ಬವನ್ನು ಆಚರಿಸಲಿಕ್ಕೆ? ಯಾವ ರೀತಿಯಾದಂಥ ವರ್ಷ ಖುಷಿನೇ ಈ ಹಬ್ಬ ಬಂದರೆ, ಎಲ್ಲರೂ ಖುಷಿ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ದೊಡ್ಡವರದ್ದು ಖುಷಿನೇ. ಸರ್, ಮುಖ್ಯವಾಗಿ ಮಾರ್ಕೆಟ್ನಲ್ಲಿ ಮಣ್ಣಿನ ಗಣಪತಿ ಜೊತೆಗೆ POP ಗಣಪತಿಯನ್ನು ಕೂಡ ಮಾರಲಾಗ್ತದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದರೆ? ಇಲ್ಲ, ನಮ್ಮ ಸ್ಟಾರ್ಟಿಂಗ್ ನಮ್ಮ ಪೂರ್ವಿಕರಿಂದನೂ ನಾವು ಮಣ್ಣಿನ ಗಣಪತಿನೇ ಮನೆಯಲ್ಲಿ ಇಡ್ತಾ ಬಂದಿದ್ದೀವಿ. POP ಗಣಪತಿ ಇಡ್ತಾ ಇಲ್ಲ. ಸೈಜ್ ಎಷ್ಟೇ ದೊಡ್ಡದು ಚಿಕ್ಕದಾದರೂ ಎಲ್ಲ ಗಣಪತಿ ಒಂದೇ, ಬಟ್ POPಗಿನ ಮಣ್ಣಿನ ಗಣಪತಿ ಬೆಟರ್. ಯಾವ ರೀತಿಯಾದಂಥ ತಯಾರಿ ಮಾಡ್ಕೊಳ್ತಾ ಇದ್ದಾರೆ? ಗಣೇಶ ಹಬ್ಬ ಎಲ್ಲ ಫುಲ್ ಜೋರು, ಎಲ್ಲರಿಗೆ, ಮಕ್ಕಳಿಗೆ ಆಗಲಿ ಚಿಕ್ಕ ಮಕ್ಕಳಾಗಲಿ ಎಲ್ಲರೂ ತುಂಬ ಸಡಗರದಿಂದ ನಡೀತಾ ಇದೆ ಮನೆಯಲ್ಲಿ ವ್ಯವಸ್ಥೆ. ಮಕ್ಕಳೆಲ್ಲ ಗಣೇಶ ಯಾವಾಗ ತೊಗೊಂಬರ್ತೀರಾ ಅಂತ, ಅದಕ್ಕೆ ಒಂದು ಸರಿ ಬಂದುಬಿಟ್ಟು ಸೆಲೆಕ್ಷನ್ ಮಾಡಿಬಿಟ್ಟು ಆವಾಗಲೇ ಮಕ್ಕಳಿಗೆ ಕರ್ಕೊಂಬಂದು ತೋರಿಸೋಣ ಅಂತ ಇವಾಗ ಸೆಲೆಕ್ಷನ್ಗೆ ಬಂದಿದ್ದೀವಿ. ಓಕೆ. ಈಗ ಸೆಲೆಕ್ಷನ್ ಮಾಡಿ ತದನಂತರ ಮಕ್ಕಳನ್ನ ಕರ್ಕೊಂಡ್ಬಂದು ಅವರಿಗೆ ಯಾವ ಗಣೇಶ ಮೂರ್ತಿ ಇಷ್ಟ ಆಗುತ್ತೆ ಅದನ್ನು ಖರೀದಿಸುವ. ಒಂದ್ಸರಿ ನೋಡೋ, ಈಗ ನಾಡ್ದು ಬಂದರೆ ಫುಲ್ ರಶ್ ಆಗಿರುತ್ತೆ, ನಮಗೆ ಸಮಾಧಾನ ಥರ ಸಿಗೋದಿಲ್ಲ. ಇವಾಗ ನೋಡ್ಬಿಟ್ಟು ಮೂರ್ತಿ ಎಲ್ಲಾದರೂ ಸ್ವಲ್ಪ ಇದಾಗಿದ್ರೆ ಅದು ಸ್ವಲ್ಪ ಹೇಳ್ಬಿಟ್ಟು ಮಾಡ್ಸೋಣ ಅಂತ ಇವಾಗಲೇ ಎಲ್ಲ ತಯಾರಿ ಮಾಡ್ತಾ ಇದೀವಿ. ಅವ್ರು ಹೇಳ್ಬಿಟ್ಟು ಹೇಳಿಸ್ತೀವಿ, ಈ ಥರ ಚೆನ್ನಾಗಿ ಏನೇ ಸ್ವಲ್ಪ ಆಲ್ಟರ್ನೇಟ್ ಎಲ್ಲ ಕ್ರಾಕಿಂಗ್ ಆಗಿರುತ್ತಲ್ಲ ನೋಡ್ಕೊಂಬಿಟ್ಟು ಇವಾಗಲೇ ಸೆಲೆಕ್ಷನ್ ಮಾಡ್ತಾ ಇದೀವಿ. ಓಕೆ. ಎಸ್ ಸರ್. ಮಣ್ಣಿನ ಗಣಪತಿಯ ಜೊತೆಗೆ POP ಗಣಪತಿಯನ್ನು ಕೂಡ ಮಾರಲಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ? ಸ್ವಲ್ಪ ಬಹಿಷ್ಕರಣೆ ಮಾಡಬೇಕು POP. ಯಾಕಂದರೆ ಗಣೇಶ ನೀರಲ್ಲಿ ಬಿಡಕ್ಕೆ ಹೋದಾಗ ನಾವು ನೀರಲ್ಲಿ ಬಿಟ್ಬಿಡ್ತೀವಿ, ಅದು ಮೇಲ್ಗಡೆ ಬರುತ್ತೆ, ಅದು ನೋಡಿದರೆ ನಮಗೆ ತುಂಬ ಬೇಜಾರಾಗುತ್ತೆ. ಪೂಜೆ ಗೀಜೆ 5 ದಿನ ಮಾಡಿರ್ತೀವಿ ಪೂಜೆ ಎಲ್ಲ, ಅದು ಕ್ಲೀನಾಗಿ ಮಣ್ಣಿನ ಆಗಲಿ ಸಗಣಿ ಆಗಲಿ ಅದೇ ಗಣೇಶ ಎಲ್ಲರೂ ಯೂಸ್ ಮಾಡಬೇಕಂತ ನಮ್ಮ ಒಂದು ಅನಿಸಿಕೆ. ಯಾವ ರೀತಿ ನಡೀತಾ ಇದೆ ಗಣೇಶ ಚತುರ್ಥಿಯ ಹಬ್ಬದ? ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಇವನ್ ಗೌರ್ಮೆಂಟ್ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಸೊ ತರಹದ ಗಣಪತಿ ನೋಡ್ಬೋದು. ನೋಡಿ, ಈ ಸರಿ ನನ್ನ ಮಗಳು ಕೂಡ ಬಂದಿದ್ದಾಳೆ. ನೋಡ್ಬೋದು, ತಂದೆ ಮತ್ತು ಮಗಳು ಕೂಡ ಗಣಪತಿಯನ್ನು ಖರೀದಿಸಲಿಕ್ಕೆ ಖುಷಿಯಿಂದ ಬಂದಿರುವಂಥದ್ದು. ಇದು ತುಂಬಾ ದೊಡ್ಡ ಹಬ್ಬ ಗೌರಿ ಗಣೇಶ. ಸೊ ಇದು ತುಂಬಾ ವಿಜೃಂಭಣೆಯಿಂದ ಎಲ್ಲ ಪ್ರತಿ ಮನೆಯಲ್ಲೂ ಐ ಥಿಂಕ್ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ ಸರ್. ಇದ್ರ ಜೊತೆಗೆ ಏನಂತಂದು ಹೇಳಿದರೆ ಮಾರ್ಕೆಟ್ನಲ್ಲಿ ಮಣ್ಣಿನ ಗಣಪತಿಯ ಜೊತೆಗೆ POP ಗಣಪತಿಯನ್ನು ಮಾರಲಾಗ್ತಿದೆ. ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದನ್ನು ಬ್ಯಾನ್ ಮಾಡೋದೇ ಬೆಟರ್ ಇದೆ. ಬಿಕಾಸ್ ಇದು ನಮ್ಮ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ನೇಚರ್. ಸೊ POPನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಗೋ ಗ್ರೀನ್ ಗಣೇಶನೇ ತಗೊಳ್ಳಿ ಎಲ್ಲರೂ. ವಾಟರ್ ಪೈಂಟ್ ಗಣೇಶನೂ ಬರ್ತಾ ಇದೆ. ಸೊ ಅದು ಕೂಡ ಒಳ್ಳೇದಿದೆ. ಕೆಲವರು ಒಂದು ಪಕ್ಷ ಮಣ್ಣಿನ ಗಣೇಶ ಬೇಡ ಅಂತ ಅಂದರೆ ಅದಕ್ಕೆ ವಾಟರ್ ಪೈಂಟಲ್ಲಿ ಮಾಡಿರ್ತಾರೆ. ದಟ್ ಈಸ್ ಆಲ್ಸೋ ರೆಕಮೆಂಡೆಡ್. ಅದನ್ನು ಯೂಸ್ ಮಾಡೋದು ಒಳ್ಳೇದಿದೆ. ಪುಟಾಣಿಗಳು ಕೂಡ ಇದ್ದಾರೆ. ಗಣಪತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇದಿಷ್ಟು ಬೆಂಗಳೂರಿಗರ ಗಣಪತಿ ಹಬ್ಬದ ಸಂಭ್ರಮ ಸಡಗರದ ವಿಚಾರಗಳಾಗಿತ್ತು. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ರಿಪೋರ್ಟರ್ ಶಿವರಾಜ್ MK, ವಿಜಯವಾಹಿನಿ, ಬೆಂಗಳೂರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.